ನಮಸ್ಕಾರ ಸ್ನೇಹಿತರೆ, ಕನ್ನಡ ಸ್ಟಾರ್ ಹಬ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಭಾರತೀಯ ಸಿನಿರಸಿಕರು ಅತ್ಯಂತ ಕುತೂಹಲದಿಂದ ಕಾಯುತ್ತಿರುವ ಯಶ್ ಅವರ ಬಹು ನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ನಾವು ತಿಳಿಯುವ ವಿಷಯಗಳೆಂದರೆ ಈ ಚಿತ್ರದ ವಿಶೇಷತೆ ಏನು, ನಾಯಕ ನಾಯಕಿಯರ ಪಟ್ಟಿ ಯಾವುದು, ನಿರ್ದೇಶಕಿ ಯಾರು, ನಿರ್ಮಾಣ ಸಂಸ್ಥೆ ಯಾವುದು, ಬಿಡುಗಡೆಯಾಗುವ ದಿನಾಂಕವೇನು, ಬಜೆಟ್ ಹಾಗೂ ಈ ಕಥೆಯ ಬಗ್ಗೆ ಇರುವ ಲಭ್ಯ ಮಾಹಿತಿ ಹಾಗೂ ಬಾಕ್ಸ್ ಆಫೀಸ್ ನಿರೀಕ್ಷೆಗಳ ಬಗ್ಗೆ ಮಾತನಾಡೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. KGF ಚಾಪ್ಟರ್ 2 ನಂತರ ಯಶ್ ರವರು ಹೊಸ ಸಿನಿಮಾ ಆಯ್ಕೆ ಮಾಡಲು ಸಾಕಷ್ಟು ಸಮಯ ತೆಗೆದುಕೊಂಡರು. ಹಲವು ಕಥೆಗಳನ್ನು ಕೇಳಿದ ನಂತರ ಅವರು ಟಾಕ್ಸಿಕ್ ಸಿನಿಮಾವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಸಿನಿಮಾ ಆ್ಯಕ್ಷನ್, ಡ್ರಾಮಾ ಹಾಗೂ ಗ್ಯಾಂಗ್ಸ್ಟರ್ ಶೈಲಿ ಭರ್ಜರಿ ಚಿತ್ರವಾಗಿರಲಿದೆ ಎನ್ನುವ ನಿರೀಕ್ಷೆ ಕೂಡ ಇದೆ. ಈ ಚಿತ್ರದ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ನಿರ್ದೇಶಿಸಿದ್ದಾರೆ. ಅವರ ಸಿನಿಮಾಗಳು ವಿಭಿನ್ನ ಕಥೆ ಮತ್ತು ಗಟ್ಟಿಯಾದ ಭಾವನೆಗಳಿಗೆ ಹೆಸರುವಾಸಿಯಾಗಿದೆ. ಆದ್ದರಿಂದ ಟಾಕ್ಸಿಕ್ ಸಿನಿಮಾ ಸಾಮಾನ್ಯ ಮಾಸ್ ಸಿನಿಮಾ ಮಾತ್ರವಲ್ಲ, ಭಾವನಾತ್ಮಕ ಅಂಶಗಳನ್ನು ಹೊಂದಿರಬಹುದು ಎನ್ನಲಾಗುತ್ತಿದೆ. ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಯಶ್ ರವರು, ಕಿಯಾರಾ ಅಡ್ವಾಣಿ, ನಯನತಾರಾ, ಹುಮಾ ಕುರೇಶಿ ಮತ್ತು ತಾರಾ ಸುತಾರಿಯವರು ನಟಿಸಿದ್ದಾರೆ. ಈ ಚಿತ್ರದ ನಿರ್ದೇಶಕಿಯಾದ ಗೀತು ಮೋಹನ್ ದಾಸ್ ಅವರು ನಾಯಕರಾಗಿದ್ದು ಯಶ್ ರವರು ಹಾಗೂ ಈ ಚಿತ್ರವನ್ನು KVN ಪ್ರೊಡಕ್ಷನ್ ಹಾಗೂ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ರವರು ರಚಿಸಿದ್ದಾರೆ. ಈ ಮೂವಿಯು ಆಗಸ್ಟ್ 26, 2026ರಲ್ಲಿ ರಿಲೀಸ್ ಆಗುವ ಡೇಟನ್ನು ಇವರು ನೀಡಿದ್ದಾರೆ. ಈ ಚಿತ್ರದ ಬಜೆಟ್ ಇನ್ನೂ ಪ್ರಕಟವಾಗಿಲ್ಲ, ಆದರೆ ಮಾಧ್ಯಮ ವರದಿಗಳ ಪ್ರಕಾರ ಸುಮಾರು 200ರಿಂದ 250 ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗುತ್ತಿದೆ ಎನ್ನಲಾಗುತ್ತಿದೆ. ಹಾಗೂ ಈ ಚಿತ್ರದ ಲಭ್ಯವಿರುವ ಮಾಹಿತಿ ಪ್ರಕಾರ ಇದೊಂದು ಗ್ಯಾಂಗ್ಸ್ಟರ್ ಹಿನ್ನೆಲೆ, ಭರ್ಜರಿ ಆ್ಯಕ್ಷನ್, ಕುಟುಂಬದ ಭಾವನಾತ್ಮಕ ಅಂಶಗಳು, ಯಶ್ ರವರ ಹೊಸ ಲುಕ್, ಸ್ಟೈಲಿಶ್ ಸಿನಿಮಾಟೋಗ್ರಫಿಯನ್ನು ಹೊಂದಿದೆ. ಆದ್ದರಿಂದ ಈ ಚಿತ್ರದ ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಆದರೆ ಯಶ್ ಅವರ ಹಿಂದಿನ ಯಶಸ್ಸು ಹಾಗೂ ಚಿತ್ರದ ಮೇಲೆ ಇರುವ ನಿರೀಕ್ಷಣೆಯನ್ನು ಗಮನಿಸಿದರೆ ಸಿನಿಮಾ ಬಿಡುಗಡೆಯಾದ ನಂತರ ಭಾರತದ ಜೊತೆಗೆ ವಿದೇಶಗಳಲ್ಲೂ ಉತ್ತಮ ಆರಂಭ ಪಡೆಯಬಹುದು ಎಂದು ಸಿನಿಪ್ರಿಯರು ನಿರೀಕ್ಷಿಸುತ್ತಿದ್ದಾರೆ. ಆದರೆ ಈ ಸಿನಿಮಾ ಏಕೆ ವಿಶೇಷ? ಏಕೆಂದರೆ KGF ನಂತರ ಯಶ್ ರವರ ಇದು ಮೊದಲ ಸಿನಿಮಾವಾಗಿದೆ. ದೊಡ್ಡ ಮಟ್ಟದ ಪ್ಯಾನ್ ಇಂಡಿಯಾ ಬಿಡುಗಡೆಯಾಗಿದ್ದು ಇದೊಂದು ಹೊಸ ರೀತಿಯ ಪಾತ್ರವಾಗಿದೆ. ವಿಭಿನ್ನ ನಿರ್ದೇಶಕಿ ಕೂಡ ಇದ್ದಾರೆ ಹಾಗೂ ಅದ್ದೂರಿಯಾದ ನಿರ್ಮಾಣ ಇದೆ. ಈ ಎಲ್ಲ ಕಾರಣಗಳಿಂದ ಟಾಕ್ಸಿಕ್ ಸಿನಿಮಾ 2026ರ ಬಹು ನಿರೀಕ್ಷಿತ ಭಾರತೀಯ ಸಿನಿಮಾಗಳಲ್ಲಿ ಒಂದಾಗಿದೆ. ಹಾಗಾದರೆ ಸ್ನೇಹಿತರೆ, ನಿಮಗೆ ಟಾಕ್ಸಿಕ್ ಸಿನಿಮಾದ ಯಾವ ವಿಷಯ ಹೆಚ್ಚು ಇಷ್ಟವಾಯಿತು? ಯಶ್ ಅವರ ಹೊಸ ಲುಕ್ ಹೇಗಿರಬಹುದು ಎಂದು ನೀವು ಯೋಚಿಸುತ್ತಿದ್ದೀರಿ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ರೀತಿಯ ಕನ್ನಡ ಸಿನಿಮಾ ಅಪ್ಡೇಟ್ಗಳಿಗಾಗಿ ನಮ್ಮ ಕನ್ನಡ ಸ್ಟಾರ್ ಹಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.